ಪ್ಯಾಕ್ ಮಾಜಿ ಸ್ಪೀಕರ್ ಅರಣ್ಯ ಭೂಮಿ ಒತ್ತುವರಿ ಉರುಳು ಕಾಡ್ತಾ ಇದೆ. ಅದು ರಮೇಶ್ ಕುಮಾರ್ ಅವರ ವಿರುದ್ಧ ಭೂ ಒತ್ತುವರಿ ಆರೋಪ ಕೇಳೋದಕ್ಕೆ ಸಿಕ್ಕಿದೆ. 2 ದಶಕಗಳ ಮಾಜಿ ಸ್ಪೀಕರ್ ಕಾನೂನು ಹೋರಾಟ ಅಂತ್ಯನ ಹೈಕೋರ್ಟ್ಗೆ ಅಧಿಕಾರಿಗಳ ಜಂಟಿ ಸರ್ವೆ ವರದಿ. ದಶಕಗಳಿಂದ ಹೋರಾಟವನ್ನ ನಡ್ಕೊಂಡ್ ಬಂದಿತ್ತು. ಕಾನೂನಾತ್ಮಕವಾದಂತಹ ಹೋರಾಟ ಇದು ಇವತ್ತು ಅಂತ್ಯವಾಗುತ್ತಾ ಅಂತ. ಯಾಕೆ ಅಂತಂದ್ರೆ ಶ್ರೀನಿವಾಸಪುರದ ಹೊಸಹುಟಿಯ ಅವರ ಹುಟ್ಟೂರು, ರಮೇಶ್ ಕುಮಾರ್ ಅವರ ಹುಟ್ಟೂರು. ಅಲ್ಲಿ ಸರ್ವೆ ನಂಬರ್ 1 ಮತ್ತು 2ರಲ್ಲಿ ಆರೋಪ ಏನು ಅಂತಂದ್ರೆ 122 ಎಕರೆ ಅರಣ್ಯ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ರು. ಅದರಲ್ಲಿ 64 ಎಕರೆ ಇವರು ಒತ್ತುವರಿ ಮಾಡಿದ್ದಾರೆ ಅಂತೇಳಿ ರಮೇಶ್ ಕುಮಾರ್ ಅವರ ಮೇಲೆ ಆರೋಪ ಕೇಳಿ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕಂದಾಯ ಇಲಾಖೆ ಜೊತೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳ ಸಾಕ್ಷಮದಲ್ಲಿ ಜಂಟಿ ಸರ್ವೆ ಆಗಬೇಕು, ಅವರನ್ನು ಕೂಡ ಸ್ಥಳದಲ್ಲಿ ಇರಬೇಕು ಅಂತೇಳಿ ಅವರ ಸಾಕ್ಷಮದಲ್ಲೇ ಒಂದು ಸರ್ವೆಯನ್ನ ಮಾಡಿದ್ದಾರೆ. ಈಗ ಈ ಸರ್ವೆ ಆದ ಬಳಿಕ ಒಂದು ಜಂಟಿ ವರದಿ, ಜಂಟಿ ಅಧಿಕಾರಿಗಳು ಜಂಟಿ ಸರ್ವೆ ಮಾಡಿದ ಬಳಿಕ ಸರ್ಕಾರಕ್ಕೆ ಆ ಒಂದು ವರದಿಯನ್ನ ಸಬ್ಮಿಟ್ ಮಾಡಿದ್ದಾರೆ. ಇದನ್ನ ಸರ್ಕಾರ ಹೈಕೋರ್ಟ್ಗೆ ಸಲ್ಲಿಸುತ್ತೆ. ಹೈಕೋರ್ಟ್ ಅದನ್ನ ತೆಗೆದುಕೊಂಡು ಅದರಲ್ಲಿ ಏನಿದೆ ಅಂತೇಳಿ ಕುತೂಹಲ ಕೇಳಿಸುತ್ತೆ. ಹೈಕೋರ್ಟ್ನಿಂದ ಯಾವ ರೀತಿಯಾಗಿ ನೋಡಿ ಈ ಒಂದು ಜಾಗವನ್ನ ಖರೀದಿ ಮಾಡಿದ್ದು ಅಂತ ಹೇಳ್ತಾರೆ, ಆದ್ರೆ ಅದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತ ಭೂಮಿ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿತ್ತು. ಹಾಗಾಗಿ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಡಿ.ಕೆ. ರವಿ ಅವರು ಕೂಡ ಈ ಹಿಂದೆ ಮೃತಪಟ್ಟಂತ IAS ಅಧಿಕಾರಿ ಆಗಿದ್ದಂತಹ ಡಿ.ಕೆ. ರವಿ ಅವರು ಕೂಡ ಇದು ಜಂಟಿ ಸರ್ವೆಯನ್ನ ನಡೆಸಿದ್ರು. ಆದ್ರೆ ಅವರು ಮೃತಪಟ್ಟರು. ಆಮೇಲೆ ಕೇಂದ್ರ ಸರ್ಕಾರದವರೆಗೂ ಕೂಡ ದೊಡ್ಡ ಮಟ್ಟದಲ್ಲಿ ಹೋಯ್ತು. ಈಗ ಮತ್ತೊಮ್ಮೆ ಸರ್ವೆ ಆಗಿ ಜಂಟಿ ಸರ್ವೆ ಆಗಿ ಈಗ ರಿಪೋರ್ಟ್ ಸಬ್ಮಿಟ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಸ್ಪೆಷಲ್ ರಿಪೋರ್ಟ್ ಕೂಡ ಇದೆ, ನೋಡ್ಕೊಂಡ್ ಬನ್ನಿ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಭೂಕಂಠದಲ್ಲಿ ಸಿಲುಕಿದ್ದಾರೆ. 2 ದಶಕಗಳಿಂದ ಅರಣ್ಯ ಭೂಮಿ ವಿವಾದದಲ್ಲಿ ಸಿಲುಕಿಕೊಂಡಿದ್ದಾರೆ. ರಮೇಶ್ ಕುಮಾರ್ ಹುಟ್ಟೂರು ಅಡ್ಡಗಲ್ ಗ್ರಾಮದ ಬಳಿಯ ಹೊಸಹುಡ್ಯ ಸರ್ವೆ ನಂಬರ್ 1 ಮತ್ತು 2ರಲ್ಲಿ ಖರೀದಿಸಿದ್ದ ಭೂಮಿ ಪೈಕಿ ಸುಮಾರು 61.39 ಎಕರೆ ಅರಣ್ಯ ಭೂಮಿಯದ್ದು ಅನ್ನೋ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ಅರಣ್ಯ ಇಲಾಖೆ ರಮೇಶ್ ಕುಮಾರ್ ವಿರುದ್ಧ ಕಾನೂನು ಹೋರಾಟ ನಡೆಸುತ್ತಿದೆ. 2 ದಶಕ ಜಮೀನು ಕಳೆದುಕೊಳ್ಳೋ ಆತಂಕ. ಫೆಬ್ರವರಿ 6ಕ್ಕೆ ವಿವಾದಕ್ಕೆ ತೆರೆ ಬೀಳುತ್ತಾ? ಹೈಕೋರ್ಟ್ ಆದೇಶದಂತೆ 2025ರ ಜನವರಿ 15 ಮತ್ತು 16ರಂದು ಜಂಟಿ ಸರ್ವೆ ಕಾರ್ಯ ಮಾಡಲಾಗಿದೆ. ಅರ್ಜಿದಾರರ ಸಮ್ಮುಖದಲ್ಲೇ ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿ, ಡಿಸಿಎಫ್ ಸರೀನಾ, ಡಿಡಿಎಲ್ಆರ್ ಸಂಜಯ್ ನೇತೃತ್ವದಲ್ಲಿ ಸರ್ವೆ ಮಾಡಲಾಗಿತ್ತು. ಜಂಟಿ ಸರ್ವೆ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದ್ದು, ಸರ್ಕಾರ ಜಂಟಿ ಸರ್ವೆ ವರದಿಯನ್ನ ಹೈಕೋರ್ಟ್ಗೆ ಸಲ್ಲಿಸಿದೆ. ಸರ್ವೆ ವರದಿಯಲ್ಲೇನಿದೆ? ಸಲ್ಲಿಸಿರುವ ವರದಿಯಲ್ಲಿ 1964ರ ಸೆಟ್ಲ್ಮೆಂಟ್ ಆಕಾರ ಬಂದ್ ಪ್ರಕಾರವಾಗಿ ಹೊಸಹುಡ್ಯ ಸರ್ವೆ ನಂಬರ್ 1ರಲ್ಲಿ 315 ಎಕರೆ ಹಾಗೂ ಸರ್ವೆ ನಂಬರ್ 2ರಲ್ಲಿ 247 ಎಕರೆ ಇದ್ದು, ಈ ಪೈಕಿ ಸರ್ವೆ ನಂಬರ್ 1ರಲ್ಲಿ ಈಗಲೂ 315 ಎಕರೆ ಇದ್ದು, ಸರ್ವೆ ನಂಬರ್ 2ರಲ್ಲಿ 21 ಸರ್ವೆ ನಂಬರ್ಗಳು ಪೋಡಿಯಾಗಿ ದುರಸ್ತಿಯಾಗಿದೆ. ಇನ್ನು ಅಂತಿಮವಾಗಿ ರಮೇಶ್ ಕುಮಾರ್ ಖರೀದಿ ಮಾಡಿರುವ ಜಮೀನಿನಲ್ಲಿ ಸರ್ವೆ ನಂಬರ್ 2ರಲ್ಲಿ ಒಟ್ಟು 120 ಎಕರೆ ಅರಣ್ಯವಿದ್ದು, ಈ ಪೈಕಿ ರಮೇಶ್ ಕುಮಾರ್ 54.23 ಗುಂಟೆಯಲ್ಲಿ ಸ್ವಾಧೀನದಲ್ಲಿರುತ್ತಾರೆ ಹಾಗೂ ಸರ್ವೆ ನಂಬರ್ 1ರಲ್ಲಿ ಒಟ್ಟು 315 ಎಕರೆ ಅರಣ್ಯವಿದ್ದು, ಅದರಲ್ಲಿ ರಮೇಶ್ ಕುಮಾರ್ 6 ಎಕರೆ ಸ್ವಾಧೀನದಲ್ಲಿದ್ದಾರೆ ಎಂದು ವರದಿಯಲ್ಲಿ ಕಂಡುಬಂದಿದೆ. ಅಂದರೆ ಒಟ್ಟು ರಮೇಶ್ ಕುಮಾರ್ ಖರೀದಿ ಮಾಡಿರುವ ಭೂಮಿಯಲ್ಲಿ 60.23 ಎಕರೆ ಅರಣ್ಯ ಭೂಮಿ ಇದೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಸದ್ಯ 3 ಸರ್ವೆ ಪ್ರಕರಣಗಳಲ್ಲೂ ದಾಖಲೆಗಳಲ್ಲಿರುವಷ್ಟೇ ಜಮೀನು ಇರುವುದು ತಿಳಿದು ಬಂದಿದ್ದು, ಸರ್ವೆ ಕಾರ್ಯ ಸರಿಯಾಗಿ ನಡೆದಿದೆ. ಈ ಬಗ್ಗೆ ಹೈಕೋರ್ಟ್ ಯಾವ ಸರ್ವೆ ವರದಿಯನ್ನಾದರೂ ಪರಿಗಣಿಸುವ ಸಾಧ್ಯತೆ ಇದೆ. ನಾವೇನು ಜಂಟಿ ಸರ್ವೆ ಮಾಡಿ ನಕ್ಷೆ ತಯಾರು ಮಾಡಿ ಮತ್ತು 3 ಅಧಿಕಾರಿಗಳು ಸಹಿ ಮಾಡಿರತಕ್ಕಂಥ ನಕ್ಷೆ ಹಾಗೂ ವರದಿಯನ್ನು ನನಗೆ ಬಂದ ಮಾಹಿತಿ ಪ್ರಕಾರ ಕೋರ್ಟ್ಗೆ ನಿನ್ನೆ ಸಬ್ಮಿಟ್ ಆಗಿದೆ ಅಂತ ಗೊತ್ತಾಗಿದೆ. ನಂತರ ಕೋರ್ಟು ಈ ಒಂದು ಪ್ರಕರಣ ಯಾವಾಗ ವಿಚಾರಣೆಗೆ ಬರುತ್ತೆ, ವಿಚಾರಣೆ ಬಂದಾಗ ಏನು ನಿರ್ದೇಶನ ಕೊಡುತ್ತೆ, ಆ ಪ್ರಕಾರ ನಾವು ಮುಂದೆ ಕ್ರಮವನ್ನು ಕೈಗೊಳ್ತೇವೆ. ಕಳೆದೆರಡು ದಶಕಗಳಿಂದ ರಮೇಶ್ ಕುಮಾರ್ ಅರಣ್ಯ ಭೂಮಿ ವಿವಾದ ಅಂತಿಮ ಹಂತಕ್ಕೆ ತಲುಪಿದೆ. ಸದ್ಯ ಜಂಟಿ ಸರ್ವೆ ವರದಿಯನ್ನ ಸರ್ಕಾರ ಹೈಕೋರ್ಟ್ಗೆ ಸಲ್ಲಿಕೆಯಾಗಿದೆ. ಫೆಬ್ರವರಿ 6ರಂದು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದ್ದು, ತೀರ್ಪು ಏನಾಗಲಿದೆ ಎಂಬುದೇ ಕುತೂಹಲವಾಗಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಮಾಜಿ ಸ್ಪೀಕರ್ ಅರಣ್ಯ ಭೂಮಿ ಒತ್ತುವರಿ ಉರುಳು ಕಾಡ್ತಾ ಇದೆ. ಅದು ರಮೇಶ್ ಕುಮಾರ್ ಅವರ ವಿರುದ್ಧ ಭೂ ಒತ್ತುವರಿ ಆರೋಪ ಕೇಳೋದಕ್ಕೆ ಸಿಕ್ಕಿದೆ. 2 ದಶಕಗಳ ಮಾಜಿ ಸ್ಪೀಕರ್
ಕಾನೂನು ಹೋರಾಟ ಅಂತ್ಯನ ಹೈಕೋರ್ಟ್ಗೆ ಅಧಿಕಾರಿಗಳ ಜಂಟಿ ಸರ್ವೆ 2 ವರದಿ. ದಶಕಗಳಿಂದ ಹೌದು. ಹೋರಾಟವನ್ನ ನಡ್ಕೊಂಡ್ ಬಂದಿತ್ತು ಕಾನೂನಾತ್ಮಕವಾದಂತಹ ಹೋರಾಟ. ಇದು ಇವತ್ತು ಅಂತ್ಯವಾಗುತ್ತಾ ಅಂತ. ಯಾಕೆ ಅಂತಂದ್ರೆ ಶ್ರೀನಿವಾಸಪುರದ ಹೊಸಹುಡ್ಯ ಅವರ ಹುಟ್ಟೂರು, ರಮೇಶ್ ಕುಮಾರ್ ಅವರ ಹುಟ್ಟೂರು. ಅಲ್ಲಿ ಸರ್ವೆ ನಂಬರ್ 1 ಮತ್ತು 2ರಲ್ಲಿ ಆರೋಪ ಏನು ಅಂತಂದ್ರೆ 122 ಎಕರೆ ಅರಣ್ಯ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ರು. ಅದರಲ್ಲಿ 64 ಎಕರೆ ಇವರು ಒತ್ತುವರಿ ಮಾಡಿದ್ದಾರೆ ಅಂತೇಳಿ ರಮೇಶ್ ಕುಮಾರ್ ಅವರ ಮೇಲೆ ಆರೋಪ ಕೇಳಿ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕಂದಾಯ ಇಲಾಖೆ ಜೊತೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳ ಸಾಕ್ಷಮದಲ್ಲಿ ಜಂಟಿ ಸರ್ವೆ ಆಗಬೇಕು, ಅವರನ್ನು ಕೂಡ ಸ್ಥಳದಲ್ಲಿ ಇರಬೇಕು ಅಂತೇಳಿ ಅವರ ಸಾಕ್ಷಮದಲ್ಲೇ ಒಂದು ಸರ್ವೆಯನ್ನ ಮಾಡಿದ್ದಾರೆ. ಈಗ ಈ ಸರ್ವೆ ಆದ ಬಳಿಕ ಒಂದು ಜಂಟಿ ವರದಿ, ಜಂಟಿ ಅಧಿಕಾರಿಗಳು ಜಂಟಿ ಸರ್ವೆ ಮಾಡಿದ ಬಳಿಕ ಸರ್ಕಾರಕ್ಕೆ ಆ ಒಂದು ವರದಿಯನ್ನ ಸಬ್ಮಿಟ್ ಮಾಡಿದ್ದಾರೆ. ಇದನ್ನ ಸರ್ಕಾರ ಹೈಕೋರ್ಟ್ಗೆ ಸಲ್ಲಿಸುತ್ತೆ. ಹೈಕೋರ್ಟ್ ಅದನ್ನ ತೆಗೆದುಕೊಂಡು ಅದರಲ್ಲಿ ಏನಿದೆ ಅಂತೇಳಿ ಕುತೂಹಲ ಕೇಳಿಸುತ್ತೆ. ಹೈಕೋರ್ಟ್ನಿಂದ ಯಾವ ರೀತಿಯಾಗಿ ನೋಡಿ, ಈ ಒಂದು ಜಾಗವನ್ನ ಖರೀದಿ ಮಾಡಿದ್ದು ಅಂತ ಹೇಳ್ತಾರೆ, ಆದ್ರೆ ಅದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತ ಭೂಮಿ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿತ್ತು. ಹಾಗಾಗಿ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬಂದಿತ್ತು. DK ರವಿ ಅವರು ಕೂಡ ಈ ಹಿಂದೆ ಮೃತಪಟ್ಟಂತ IAS ಅಧಿಕಾರಿ ಆಗಿದ್ದಂತಹ DK ರವಿ ಅವರು ಕೂಡ ಇದು ಜಂಟಿ ಸರ್ವೆಯನ್ನ ನಡೆಸಿದ್ರು. ಆದ್ರೆ ಅವರು ಮೃತಪಟ್ಟರು. ಆಮೇಲೆ ಕೇಂದ್ರ ಸರ್ಕಾರದವರೆಗೂ ಕೂಡ ದೊಡ್ಡ ಮಟ್ಟದಲ್ಲಿ ಹೋಯ್ತು. ಈಗ ಮತ್ತೊಮ್ಮೆ ಸರ್ವೆ ಆಗಿ ಜಂಟಿ ಸರ್ವೆ ಆಗಿ ಈಗ ರಿಪೋರ್ಟ್ ಸಬ್ಮಿಟ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಸ್ಪೆಷಲ್ ರಿಪೋರ್ಟ್ ಕೂಡ ಇದೆ, ನೋಡ್ಕೊಂಡ್ ಬನ್ನಿ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಭೂಕಂಠದಲ್ಲಿ ಸಿಲುಕಿದ್ದಾರೆ. 2 ದಶಕಗಳಿಂದ ಅರಣ್ಯ ಭೂಮಿ ವಿವಾದದಲ್ಲಿ ಸಿಲುಕಿಕೊಂಡಿದ್ದಾರೆ. ರಮೇಶ್ ಕುಮಾರ್ ಹುಟ್ಟೂರು ಅಡ್ಡಗಲ್ ಗ್ರಾಮದ ಬಳಿಯ ಹೊಸಹುಡ್ಯ ಸರ್ವೆ ನಂಬರ್ 1 ಮತ್ತು 2ರಲ್ಲಿ ಖರೀದಿಸಿದ್ದ ಭೂಮಿ ಪೈಕಿ ಸುಮಾರು 61.39 ಎಕರೆ ಅರಣ್ಯ ಭೂಮಿಯದ್ದು ಅನ್ನೋ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ಅರಣ್ಯ ಇಲಾಖೆ ರಮೇಶ್ ಕುಮಾರ್ ವಿರುದ್ಧ ಕಾನೂನು ಹೋರಾಟ ನಡೆಸುತ್ತಿದೆ. ಎರಡು ದಶಕ ಜಮೀನು ಕಳೆದುಕೊಳ್ಳೋ ಆತಂಕ. ಫೆಬ್ರವರಿ 6ಕ್ಕೆ ವಿವಾದಕ್ಕೆ ತೆರೆ ಬೀಳುತ್ತಾ? ಹೈಕೋರ್ಟ್ ಆದೇಶದಂತೆ 2025ರ ಜನವರಿ 15 ಮತ್ತು 16ರಂದು ಜಂಟಿ ಸರ್ವೆ ಕಾರ್ಯ ಮಾಡಲಾಗಿದೆ. ಅರ್ಜಿದಾರರ ಸಮ್ಮುಖದಲ್ಲೇ ಕೋಲಾರ ಜಿಲ್ಲಾಧಿಕಾರಿ MR ರವಿ, DCF ಸರೀನಾ, DDLR ಸಂಜಯ್ ನೇತೃತ್ವದಲ್ಲಿ ಸರ್ವೆ ಮಾಡಲಾಗಿತ್ತು. ಜಂಟಿ ಸರ್ವೆ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದ್ದು, ಸರ್ಕಾರ ಜಂಟಿ ಸರ್ವೆ ವರದಿಯನ್ನ ಹೈಕೋರ್ಟ್ಗೆ ಸಲ್ಲಿಸಿದೆ. ಸರ್ವೆ ವರದಿಯಲ್ಲೇನಿದೆ? ಸಲ್ಲಿಸಿರುವ ವರದಿಯಲ್ಲಿ 1964ರ ಸೆಟ್ಲ್ಮೆಂಟ್ ಆಕಾರ ಬಂದ್ ಪ್ರಕಾರವಾಗಿ ಹೊಸಹುಡ್ಯ ಸರ್ವೆ ನಂಬರ್ 1ರಲ್ಲಿ 315 ಎಕರೆ ಹಾಗೂ ಸರ್ವೆ ನಂಬರ್ 2ರಲ್ಲಿ 247 ಎಕರೆ ಇದ್ದು, ಈ ಪೈಕಿ ಸರ್ವೆ ನಂಬರ್ 1ರಲ್ಲಿ ಈಗಲೂ 315 ಎಕರೆ ಇದ್ದು, ಸರ್ವೆ ನಂಬರ್ 2ರಲ್ಲಿ 21 ಸರ್ವೆ ನಂಬರ್ಗಳು ಪೋಡಿಯಾಗಿ ದುರಸ್ತಿಯಾಗಿದೆ. ಇನ್ನು ಅಂತಿಮವಾಗಿ ರಮೇಶ್ ಕುಮಾರ್ ಖರೀದಿ ಮಾಡಿರುವ ಜಮೀನಿನಲ್ಲಿ ಸರ್ವೆ ನಂಬರ್ 2ರಲ್ಲಿ ಒಟ್ಟು 120 ಎಕರೆ ಅರಣ್ಯವಿದ್ದು, ಈ ಪೈಕಿ ರಮೇಶ್ ಕುಮಾರ್ 54.23 ಗುಂಟೆಯಲ್ಲಿ ಸ್ವಾಧೀನದಲ್ಲಿರುತ್ತಾರೆ ಹಾಗೂ ಸರ್ವೆ ನಂಬರ್ 1ರಲ್ಲಿ ಒಟ್ಟು 315 ಎಕರೆ ಅರಣ್ಯವಿದ್ದು, ಅದರಲ್ಲಿ ರಮೇಶ್ ಕುಮಾರ್ 6 ಎಕರೆ ಸ್ವಾಧೀನದಲ್ಲಿದ್ದಾರೆ ಎಂದು ವರದಿಯಲ್ಲಿ ಕಂಡುಬಂದಿದೆ. ಅಂದರೆ ಒಟ್ಟು ರಮೇಶ್ ಕುಮಾರ್ ಖರೀದಿ ಮಾಡಿರುವ ಭೂಮಿಯಲ್ಲಿ 60.23 ಎಕರೆ ಅರಣ್ಯ ಭೂಮಿ ಇದೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಸದ್ಯ 3 ಸರ್ವೆ ಪ್ರಕರಣಗಳಲ್ಲೂ ದಾಖಲೆಗಳಲ್ಲಿರುವಷ್ಟೇ ಜಮೀನು ಇರುವುದು ತಿಳಿದುಬಂದಿದ್ದು, ಸರ್ವೆ ಕಾರ್ಯ ಸರಿಯಾಗಿ ನಡೆದಿದೆ. ಈ ಬಗ್ಗೆ ಹೈಕೋರ್ಟ್ ಯಾವ ಸರ್ವೆ ವರದಿಯನ್ನಾದರೂ ಪರಿಗಣಿಸುವ ಸಾಧ್ಯತೆ ಇದೆ. ನಾವೇನು ಜಂಟಿ ಸರ್ವೆ ಮಾಡಿ ನಕ್ಷೆ ತಯಾರು ಮಾಡಿ ಮತ್ತು 3 ಅಧಿಕಾರಿಗಳು ಸಹಿ ಮಾಡಿರತಕ್ಕಂಥ ನಕ್ಷೆ ಹಾಗೂ ವರದಿಯನ್ನು ನನಗೆ ಬಂದ ಮಾಹಿತಿ ಪ್ರಕಾರ ಕೋರ್ಟ್ಗೆ ನಿನ್ನೆ ಸಬ್ಮಿಟ್ ಆಗಿದೆ ಅಂತ ಗೊತ್ತಾಗಿದೆ. ನಂತರ ಕೋರ್ಟು ಈ ಒಂದು ಪ್ರಕರಣ ಯಾವಾಗ ವಿಚಾರಣೆಗೆ ಬರುತ್ತೆ, ವಿಚಾರಣೆ ಬಂದಾಗ ಏನು ನಿರ್ದೇಶನ ಕೊಡುತ್ತೆ, ಆ ಪ್ರಕಾರ ನಾವು ಮುಂದೆ ಕ್ರಮವನ್ನು ಕೈಗೊಳ್ತೇವೆ. ಕಳೆದ 2 ದಶಕಗಳಿಂದ ರಮೇಶ್ ಕುಮಾರ್ ಅರಣ್ಯ ಭೂಮಿ ವಿವಾದ ಅಂತಿಮ ಹಂತಕ್ಕೆ ತಲುಪಿದೆ. ಸದ್ಯ ಜಂಟಿ ಸರ್ವೆ ವರದಿಯನ್ನ ಸರ್ಕಾರ ಹೈಕೋರ್ಟ್ಗೆ ಸಲ್ಲಿಕೆಯಾಗಿದೆ. ಫೆಬ್ರವರಿ 6ರಂದು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದ್ದು, ತೀರ್ಪು ಏನಾಗಲಿದೆ ಎಂಬುದೇ ಕುತೂಹಲವಾಗಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.